ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಬೇಕಾ? ಈ ಹೂವಿನ ಎಲೆ ತಿನ್ನಿ ಸಾಕು. ಹಾಯ್ ಗೆಳೆಯರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಒಂದು ಹೊಸ ಕಂಟೆಂಟನ್ನು ತಂದಿದ್ದೇನೆ. ಆ ಕಂಟೆಂಟ್ ಏನು ಅಂತ ಕೇಳ್ತೀರಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಜೀವನ ಶೈಲಿ ತುಂಬ ಹದಗೆಟ್ಟು ಹೋಗಿದೆ. ಅದಕ್ಕೆ ಕಾರಣ ಸತ್ವರಹಿತ ಆಹಾರ ಹಾಗೂ ವ್ಯಾಯಾಮವಿಲ್ಲದ ಜೀವನ, ಮನಸ್ಸಿನ ಗೊಂದಲ, ನಾನಾ ರೀತಿಯ ತೊಂದರೆಗಳು, ಜವಾಬ್ದಾರಿಗಳು, ವೈಮನಸ್ಸು, ಹೀಗೆ ಹೇಳುತ್ತಾ ಹೋದರೆ ಬಹಳಷ್ಟು ಇದೆ. ಇಷ್ಟೆಲ್ಲ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿರುವ ಈಗಿನ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂದರೆ, ಅತ್ತ ಸಾಯೋಕ್ಕೂ ಬರದೆ ಇತ್ತ ಬದುಕೋಕ್ಕೂ ಬರದೆ ಎರಡರ ನಡುವೆ ಸಿಕ್ಕಿಕೊಂಡು ಒದ್ದಾಡೋ ಹಾಗಾಗಿದೆ. ಈ ದುಷ್ಪರಿಣಾಮದಿಂದಾಗಿ ಮನುಷ್ಯನ ದೇಹದ ಮೇಲೆ ಮೊಟ್ಟ ಮೊದಲು ಆವರಿಸಿಕೊಳ್ಳುವುದೇ ಮಧುಮೇಹ, ಅಂದರೆ ಸಕ್ಕರೆ ಕಾಯಿಲೆ. ಎಸ್, ಹೌದು, ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಮಾನವನ ದೇಹದ ಮೇಲೆ ಆಕ್ರಮಿಸುವುದೇ ತಡ. ಇಲ್ಲ ಸಲ್ಲದ ರೋಗಗಳು ಮನುಷ್ಯನನ್ನು ಬಳಲುವಂತೆ ಮಾಡುತ್ತವೆ. ಇಂತಹ ಸಕ್ಕರೆ ಕಾಯಿಲೆ ನೀವು ಎಷ್ಟೇ ದೊಡ್ಡ ಆಸ್ಪತ್ರೆಗೆ ಹೋಗಿ ಎಷ್ಟೇ ದುಡ್ಡು ಸುರಿದು ಸುಸ್ತಾದರೂ ಜೀವನ ಪರ್ಯಂತ ನಿಮ್ಮನ್ನು ಬಿಡಲಾರದು. ಹಾಗಂತ ನಮ್ಮ ಮನೆ ಮದ್ದುಗಳು ಕೆಲವು ನಾಟಿದರೆ ಕೆಲವು ನಾಟುವುದಿಲ್ಲ. ಆದರೆ ಈಗ ನಾನು ಹೇಳಲು ಹೊರಟಿರುವಂತಹ ಈ ಮನೆ ಮದ್ದು ತುಂಬ ಚೆನ್ನಾಗಿದೆ. ಯಾವುದು ಆ ಮನೆ ಮದ್ದು ಅಂತ ಕೇಳೋ ಮೊದಲು ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗಾದರೆ ಬನ್ನಿ ಗೆಳೆಯರೇ, ಯಾವುದು ಆ ಅಂಗಳದಲ್ಲಿರುವ ಮನೆ ಮದ್ದು ಅಂತ ನೋಡೋಣ. ನಮಗೆ ಹಾಗೂ ನಿಮಗೆ ಎಲ್ಲರಿಗೂ ಪರಿಚಿತವಾಗಿರುವ ನಯನತಾರ ಹೂವಿನ ಗಿಡದ ಎಲೆಗಳು. ಹೌದು ಗೆಳೆಯರೇ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿರಂತರ 20 ದಿನಗಳವರೆಗೆ ನಯನತಾರ ಹೂವಿನ 4 ಎಲೆಗಳನ್ನು ತಿಂದು 1 ಗ್ಲಾಸ್ ನೀರು ಕುಡಿದರೆ ಇದರ ಪರಿಣಾಮ ಬಹಳ ಒಳ್ಳೆಯದು ಹಾಗೂ ಗುಣಕಾರಿಯಾಗಿದೆ. ಮೇಲ್ಮಟ್ಟದಲ್ಲಿರುವ ಸಕ್ಕರೆ ಕಾಯಿಲೆ ಕಡಿಮೆಯಾಗುವ ಸಾಧ್ಯತೆ ತುಂಬ ಇದೆ. ಆದರೆ ಒಂದು ಮಾತು ನೆನಪಿರಲಿ, ಈ ಎಲೆಯನ್ನು ಸಕ್ಕರೆ ಅಂಶ ಜಾಸ್ತಿ ಆಗಿರುವವರು ಮಾತ್ರ ಸೇವಿಸಬೇಕು. ಸಾಧಾರಣ ಹಾಗೂ ಕೆಳಮಟ್ಟದ ಸಕ್ಕರೆ ಕಾಯಿಲೆ ಇರುವವರು ಇದನ್ನು ಸೇವಿಸಬಾರದು. ಇಷ್ಟು ಹೇಳುತ್ತಾ ನಾನು ನನ್ನ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮೊಂದಿಗೆ ಒಂದು ಹೊಸ ಸಂಚಿಕೆಯೊಂದಿಗೆ ಹಾಜರಾಗುತ್ತೇನೆ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಅಲ್ಲಿಯವರೆಗೆ ಗುಡ್ ಬೈ ಫ್ರೆಂಡ್ಸ್.